ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ. ಅಂದರೆ ನಾಳೆ ಸ್ವಲ್ಪ ಮೆಂತೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಬಂದಿದ್ದೆ. ಅದನ್ನೆಲ್ಲ ಇವತ್ತೇ ಬಿಡಿಸಿ ಇಟ್ಕೊಂಡ್ರೆ ಸರಿ, ನಾಳೆ ಬೆಳಿಗ್ಗೆ ಬೇಗ ತಿಂಡಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ಬಿಡಿಸಿ ಇಟ್ಕೊಳ್ತಾ ಇದ್ದೆ. ಇನ್ನು ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಇದ್ದಿದ್ದರಿಂದ ಅವನನ್ನು ಪ್ರಾಕ್ಟೀಸ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವನನ್ನು ಹಿಂದೆ ಕೂರಿಸಿ ಓದೋದಕ್ಕೆ ನನ್ನಷ್ಟಕ್ಕೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅವನಷ್ಟಕ್ಕೆ ಅವ್ನು ಕೂತ್ಕೊಂಡು ಹೋಮ್ವರ್ಕ್ ಮಾಡ್ಕೊಳ್ಳೋದಾಗಲಿ ಓದೋದಾಗಲಿ ಎಲ್ಲ ಮಾಡ್ಕೊಳ್ತಾನೆ. ಕೆಲವೊಂದು ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಬಂದು ನನ್ನನ್ನು ಕೇಳ್ತಾನೆ. ಇನ್ನು ಕೆಲವೊಂದೊಂದು ಟೈಮ್ ನಾನು ಕೂಡ ಪಕ್ಕದಲ್ಲೇ ಕೂರಿಸ್ಕೊಂಡು ಓದಿಸ್ತೀನಿ. ಮುಂಚೆ ಆದರೆ ಅವ್ನು ಪಕ್ಕದಲ್ಲೇ ಕೂರಿಸ್ಕೊಳ್ತಾ ಇದ್ದೆ ಹೋಮ್ವರ್ಕ್ ಮಾಡೋದಕ್ಕೆ ಆಗಲಿ ಓದೋದಕ್ಕೆ ಆಗಲಿ ಎಲ್ಲ. ಬಟ್ ಇವಾಗ ಅವ್ನು UKG ಇರೋದ್ರಿಂದ ಆರಾಮಾಗಿ ಅವನಷ್ಟಕ್ಕೆ ಅವ್ನು ಮಾಡ್ಕೊಳ್ತಾನೆ. ಹಾಗೆ ನಮ್ಮ ಮನೆಯವ್ರು ಸ್ವಲ್ಪ ಕಾಫಿ ಬೇಕು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಕಾಫಿಗೂ ಮಾಡಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೆ. ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ನನ್ನ ಆಲ್ ಟೈಮ್ ಫೇವ್ರೇಟು. ನಮ್ಮ ಮನೆಯವ್ರಿಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ತಿಂತಾರೆ, ತಿನ್ನೋದಿಲ್ಲ ಅಂತ ಅಲ್ಲ. ನನಗೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಾಯಿದ್ದೆ. ಇನ್ನು ತುಂಬ ಬಟ್ಟೆಗಳು ಕೂಡ ಇತ್ತು ಫೋಲ್ಡ್ ಮಾಡೋದು. ನಮ್ಮ ಮನೆಯವ್ರು ಕೆಲವೊಂದು ಟೈಮ್ ಮನೆಯಲ್ಲಿ ಇದ್ದಾಗ ಬಟ್ಟೆ ಫೋಲ್ಡ್ ಮಾಡ್ಕೊಡೋದು, ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ. ಅವರಿಗೆ ಸೀರಿಯಲ್ ನೋಡೋ ಹುಚ್ಚು ಆಯಿತಾ, ಸೀರಿಯಲ್ ನೋಡಿಕೊಂಡು ಬಟ್ಟೆಗಳನ್ನು ಫೋಲ್ಡ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಅಡುಗೆ ಮನೆಯಲ್ಲಿ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸ್ವಲ್ಪ ಕುಂಬಳಕಾಯಿ ಕಟ್ ಮಾಡಿ ಪಲ್ಯ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹೋಗ್ಬಿಟ್ಟು ಬಂದುಬಿಟ್ಟು ಪಲ್ಯ ರೆಡಿ ಮಾಡಿಟ್ಟು ಹೋಗ್ಬಿಟ್ಟು ಬಂದರೆ ಆಮೇಲೆ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ನಾನು ನೋಡಿದಾಗೆ ಬೆಂಗಳೂರು ಸೈಡ್ ಎಲ್ಲರೂ ಇದಕ್ಕೆ ಸಿಹಿ ಕುಂಬಳಕಾಯಿ ಅಂತ ಕರೀತಾರೆ. ಆ್ಯಕ್ಚುಲಿ ಇದ್ರ ಒರಿಜಿನಲ್ ನೇಮ್ ಬಂದುಬಿಟ್ಟು ಸಿಹಿ ಕುಂಬಳಕಾಯಿ ಅಂತಲೇ. ಬಟ್ ನಮ್ಮ ಹಾಸನ ಸೈಡ್ ಅವರೆಲ್ಲ ಇದನ್ನು ಸೋರೆಕಾಯಿ ಅಂತ ಕರಿತೀವಿ. ಇದರಲ್ಲಿ ನಾಟಿದು ಬರುತ್ತೆ, ಊರು ಸೈಡ್ ಬೆಳೀತಾರೆ, ಅದನ್ನ ಹಾಕ್ಬಿಟ್ಟು ಪಲ್ಯ ಮಾಡಿದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಇಲ್ಲಿ ತೊಗೊಳ್ಳೋದೆಲ್ಲ ಫಾರಮ್ಮು, ಇದು ಅಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ. ಆದ್ರೂ ಕುಂಬಳಕಾಯಿ ಪಲ್ಯ ಅಂತ ಅಂದರೆ ತುಂಬಾ ಇಷ್ಟ. ಹಾಗೆ ನಿಮ್ಮಲ್ಲಿ ಯಾರ್ಯಾರಿಗೆಲ್ಲ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಇನ್ನು ಕುಂಬಳಕಾಯಿ ಪಲ್ಯನೂ ಅಷ್ಟೇ ತುಂಬಾ ಬೇಗ ಮಾಡ್ಬೋದು, ಬೇಗನೆ ಕುಕ್ ಆಗುತ್ತೆ. ನಾನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವರು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊತಾರೆ, ಕೆಲವರು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ತಾರೆ. ಅಡುಗೆ ಅಂದರೆ ಹೇಗೆ ಅಂತಂದರೆ ಅವರವರ ಇಷ್ಟಕ್ಕೆ ತಕ್ಕಂತೆ, ಅವ್ರಿಗೆ ಟೇಸ್ಟಿಗೆ ತಕ್ಕಂತೆ ಮಾಡ್ಕೊಳ್ತಾರೆ. ನಾನಿಲ್ಲಿ ಫಸ್ಟ್ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಂತರ ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕುಂಬಳಕಾಯಿನ ಸೇರಿಸ್ಕೊಳ್ತೀನಿ. ಕುಂಬಳಕಾಯಿ ಹಾಕಿದ ಮೇಲೆ ಕೆಲವರು ಹೇಗೆ ಅಂತ ಅಂದರೆ ಸ್ವಲ್ಪನೂ ವಾಟರ್ ಹಾಕೋದಿಲ್ಲ, ಹಾಗೇ ಬೇಯಿಸ್ಕೊಳ್ತಾರೆ. ನಾನೊಂದು ಸ್ವಲ್ಪ ಅಂದರೆ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ವಾಟರ್ನ ಸೇರಿಸ್ಕೊಳ್ತೀನಿ. ನನಗೆ ಹೇಗೆ ಅಂತಂದರೆ ಒಂದು ಸ್ವಲ್ಪ ಸಾಫ್ಟಾಗಿದ್ದರೆ ಪಲ್ಯ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮ್ಯಾಕ್ಸಿಮಮ್ ಅಂದರೆ ಒಂದು 15 ಮಿನಿಟ್ಸ್ ಟೈಮ್ ತೊಗೊಳುತ್ತೆ, ಅದಕ್ಕಿಂತ ಹೆಚ್ಚಾಗಿ ಏನು ಟೈಮ್ ತೊಗೊಳ್ಳೋದಿಲ್ಲ. ನೋಡ್ಬೋದು ಇಲ್ಲಿ ಕುಂಬಳಕಾಯಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗೋಯ್ತು. ನನಗೆ ಇವಾಗಲೂ ಇಲ್ಲಿ ಎಡಿಟ್ ಮಾಡಬೇಕಾದ್ರೆ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಇಷ್ಟ ಆಗುತ್ತೆ. ಯಾವ ಟೈಮಲ್ಲಿ ಕೊಟ್ಟರು ಬೇಕಾದ್ರೆ ದಿನಕ್ಕೆ 3 ಹೊತ್ತೂ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಕೊಟ್ಟರೆ ಆರಾಮಾಗಿ ತಿಂತೀನಿ. ಪಲ್ಯನ ಆಲ್ರೆಡಿ ಮಾಡಿಟ್ಬಿಟ್ಟು ಸ್ವಲ್ಪ ಔಟ್ಸೈಡ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ರೊಟ್ಟಿ ಮಾಡ್ತಾರೆ. ಕೆಲವರು ಹಂಚ್ ಮೇಲೆ ಹಾಗೆ ಬಳಿಯೋ ರೊಟ್ಟಿ ಮಾಡ್ತಾರೆ. ಇನ್ನು ಕೆಲವರು ಮುದ್ದೆ ರೀತಿ ಅದನ್ನು ಮಾಡಿಕೊಂಡು ಹಾಗೆಯೇ ಇದು ಚೆನ್ನಾಗಿ ಒಸ್ಕೊಂಡು ಬೇಯಿಸ್ಕೊತಾರೆ. ನಾವು ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಸೈಡೆಲ್ಲ ಜೋಳದ ರೊಟ್ಟಿ ತಟ್ತಾರಲ್ಲ, ಅದೇ ರೀತಿ ಸೇಮು ನಾವು ಅಕ್ಕಿ ರೊಟ್ಟಿನ ಮಾಡೋದು. ನಮ್ಮ ಹಾಸನ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಇದೇ ರೀತಿ ರೊಟ್ಟಿನ ಮಾಡೋದು. ಒಂದೊಂದು ಕಡೆ ಒಂದೊಂದು ಥರ ಮಾಡಿರ್ತಾರೆ. ಇನ್ನೊಂದೇನು ಅಂತಂದರೆ ನಾವು ಚಿಕ್ಕದ್ರಿಂದ ಯಾವ ರೀತಿ ಮಾಡ್ಕೊಂಡು ತಿನ್ಕೊಂಡ್ಬಂದಿರ್ತೀವಿ ಅದೇ ನಮಗೆ ತುಂಬ ಇಷ್ಟ ಆಗುತ್ತೆ.
ರೊಟ್ಟಿನ ತಿನ್ನೋದಕ್ಕೆ ತುಂಬ ಇಷ್ಟ. ಬಟ್ ರೊಟ್ಟಿ ಮಾಡಿ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡೋದಿದೆಯಲ್ಲ, ಅದು ಒಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ನೇ ತೊಗೊಳುತ್ತೆ. ಆ ಹಿಟ್ಟು ಎಲ್ಲ ಕಡೆ ಆರಿರುತ್ತೆ, ಸ್ಟವ್ ಮೇಲೆಲ್ಲ ಗಲೀಜಾಗಿರುತ್ತೆ, ಒಂದು ಕಡೆಯಿಂದ ಮತ್ತೆ ಎಲ್ಲದನ್ನು ನೀಟಾಗಿ ಒಂಥರ ಡೀಪ್ ಕ್ಲೀನ್ ಮಾಡೋ ರೀತಿ ಅನಿಸುತ್ತೆ. ಫೈನಲಿ ನಮ್ಮ ರೊಟ್ಟಿ ಪಲ್ಯ ರೆಡಿ ಆಯಿತು. ಇನ್ನು ನೈಟು ನನಗೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಬೆಳಿಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಇದೊಂದು ಪ್ಲ್ಯಾಂಟ್ ತೊಗೊಂಡು ಬಂದಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದೇನು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಇನ್ನು ನಮಗೆ ಬೆಳಿಗ್ಗೆ ಸೂರ್ಯ ಹುಟ್ಟಿದ ತಕ್ಷಣ ಹೇಗೆ ಅಂತಂದರೆ ಮನೆ ಒಳಗಡೆ ಬಿಸಿಲು ಬರುತ್ತೆ, ಹಾಗಾಗಿ ಅಲ್ಲೇ ಬಿಸಿಲು ಬೀಳೋ ಜಾಗದಲ್ಲಿ ಆ ಪಾಟ್ನ ಇಟ್ಟಿದ್ದೆ. ಪ್ರತಿಯೊಂದು ಗಿಡಕ್ಕೂ ಸನ್ಲೈಟ್ ಬೇಕಾಗುತ್ತೆ. ಬಟ್ ಕೆಲವೊಂದನ್ನು ಹೇಗೆ ಅಂತಂದರೆ ಡೈರೆಕ್ಟಾಗಿ ಸನ್ ಹತ್ರ ಇಡಬಾರ್ದು, ಕೆಲವೊಂದೊಂದನ್ನು ಒಳಗಡೆ ಇಡಬೇಕು. ಹಾಗಾಗಿ ಒಳಗಡೆನೇ ಇಟ್ಟಿದ್ದೀನಿ. ಇದು ಹೇಗೆ ಅಂತಂದರೆ ಬಿಸಿಲಲ್ಲಾದರೂ ಇಡ್ಬೋದು, ಒಳಗಡೆನಾದ್ರೂ ಇಡ್ಬೋದು. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದಿರ್ತೀನಿ. ಆಮೇಲೆ ನನ್ನ ಮಗನ ಸ್ಕೂಲಿಗೆಲ್ಲ ಕಳಿಸಿ ಬಂದಾದಮೇಲೆ ಈ ರೀತಿ ರಾತ್ರಿನೇ ಮೆಂತ್ಯನ ನೆನೆಸಿಟ್ಟಿರ್ತೀನಿ. ಅದನ್ನು ಚೆನ್ನಾಗಿ ಕುದಿಸಿ ಕುಡಿತೀನಿ. ಅದು ನನ್ನ ಶೂ ದಯಮಾಡಿ ಬಿಚ್ಚಿಬಿಡಿ ಪಾಪು. ನೋಡಿ ಸರಿಗೆ ಹಾಕ್ಕೊಂಡಿಲ್ಲ ನೀನು. ಫಸ್ಟ್ ಆಫ್ ಆಲ್ ಯಾವ್ದ್ಯಾವ್ದೋ ಕಾಲಿಗೆ ಹಾಕ್ಕೊಂಡಿದ್ಯಾ ಕಂದಮ್ಮ? ಇವಾಗ ಸರಿ ಹೋಗ್ಬಿಡ್ತಾ? ಕಾಲು ಆ ಕಡೆ ಈ ಕಡೆ ಇಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ? ಭಾಳ ಬ್ರಿಲಿಯಂಟ್ ಇದೆಯಾ ಮಗನೇ ನೀನು. ಹಾಗೆ ಮಾಡಬಾರ್ದು ಬಂಗಾರ. ಬಿಚ್ಚಿ ಇನ್ನು ಸಾಕು. ವೆರಿ ಗುಡ್. ಅದು ನನ್ನ ಶೂ. ನೀವ್ಯಾಕೆ ಹಾಕೊಂಡಿದ್ದೀರಾ? ನಾನು ವಾಕ್ ಹೋಗ್ಲಿಕ್ಕೆ. ಪಾರ್ಕಲ್ಲಿ ಮಾಡಲ್ಲ, ಸ್ಕೂಲಲ್ಲಿ ಮಾಡ್ತೀನಿ. ನಿಮ್ಮ ಸ್ಕೂಲಲ್ಲಿ ಬರಲ್ಲ? ನಿಮ್ಮ ಸ್ಕೂಲ್ಗೆ ವಾಕ್ ಮಾಡೋಕ್ಕೆ ಬರಲ್ಲ? ಬರ್ಬೋದಾ? ಅಲೋ ಮಾಡ್ತಾರಾ? ಬೈಯಲ್ವಾ ಮ್ಯಾಮು? ಸಂಭ್ರಮ್, ವೈ ಡಿಡ್ ಯು ಬ್ರಿಂಗ್ ಯುವರ್ ಮಾಮ್ ಅಂತ ಕೇಳಲ್ವಾ? ಹೌದಾ? ಇನ್ನು ಮಧ್ಯಾಹ್ನ ಊಟಕ್ಕೆ ಆಲ್ರೆಡಿ ಬಸ್ಸಾರು ಮತ್ತು ಪಲ್ಯನ ಮಾಡಿ ಇಟ್ಟಿದ್ದೆ. ಅನ್ನನೂ ಆಗಿತ್ತು. ಸರಿ, ಬಸ್ಸಾರು ಅಂದಮೇಲೆ ಮುದ್ದೆ ಇರಬೇಕಲ್ವ, ಹಾಗಾಗಿ ಮುದ್ದೆನೂ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಏನಂತಂದರೆ ಅದೊಂದು ಬ್ಲೂ ಕಲರ್ ಟೀ ಶರ್ಟ್ ಹಾಕ್ಕೊಟ್ಟಿದ್ನಲ್ಲ ಫುಲ್ ಓವರು, ಅದು ಅವ್ನ ಕಣ್ಣಿಗೆ ಬಿದ್ದರೆ ಸಾಕು, ಸಮ್ಮರು ವಿಂಟರು ಯಾವುದನ್ನು ನೋಡೋದಿಲ್ಲ. ತೊಗೊಂಡು ಸುಮ್ಮನೆ ಹಾಕ್ಕೊಳ್ತಾನೇ ಇರ್ತಾನೆ. ಇನ್ನು ನನ್ನ ಮಗನ ಸ್ಕೂಲ್ ಹತ್ರ ಪಿಕ್ ಮಾಡೋಕ್ಕೆ ಹೋದಾಗ ಇಲ್ಲ ಡ್ರಾಪ್ ಮಾಡೋಕ್ಕೆ ಹೋದಾಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು ಎಲ್ಲದನ್ನು ತರ್ತೀನಿ. ಹಾಗೆ ಸ್ವಲ್ಪ ಹಣ್ಣುಗಳನ್ನು ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಎಲ್ಲನೂ ಎತ್ತಿ ಇನ್ನು ಹಾಗೆಯೇ ಸುಮ್ಮನೆ ಐಕೆ ಹತ್ರ ಹೋಗಿದ್ವಿ. ಅಲ್ಲಿ ಹೋದಾಗ ಇದೊಂದು 2 ಗ್ಲಾಸು ಮತ್ತು ಅದೊಂದು ವಾಸು ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಅದನ್ನು ಕೂಡ ಇವಾಗ ಅದ್ರ ಮೇಲ್ಗಡೆ ಸ್ಟಿಕ್ಕರ್ ಎಲ್ಲ ಇರುತ್ತಲ್ಲ, ಐಕೆದಲ್ಲಿ ಹೀಗೆ ಅಂತಂದರೆ ಸ್ಟಿಕ್ಕರ್ಗಳು ಈಸಿಲಿ ಬಂದುಬಿಡುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಗಮ್ಮಾಗಲಿ ಯಾವುದನ್ನು ಕೂಡ ಉಳ್ಕೊಳ್ಳೋದಿಲ್ಲ, ಆರಾಮಾಗಿ ತೆಗಿಬೋದು. ಅದನ್ನೆಲ್ಲ ತೆಗೆದುಬಿಟ್ಟು ಎಲ್ಲನೂ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ನನಗೇನಂತಂದರೆ ತಂದ ತಕ್ಷಣ ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಡಬೇಕು. ನನಗೆ ಅದರಲ್ಲಿ ಕಿಚನಲ್ಲಿ ಸ್ವಲ್ಪ ಈ ಕ್ರಾಕರಿ ಐಟಮ್ಸ್ನೆಲ್ಲ ಕಲೆಕ್ಟ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅದೇನೋ ಗೊತ್ತಿಲ್ಲ, ಎಷ್ಟೇ ತೊಗೋಬಾರ್ದು ಅಂತ ಮನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರು ನೆಕ್ಸ್ಟ್ ಟೈಮ್ ಏನಾದರೂ ಹೋದಾಗ ನೋಡಿದ ತಕ್ಷಣ ಪಟ್ಟಂತ ತೊಗೋಬೇಕು ಅಂತ ಅನಿಸುತ್ತೆ. ಆ ಕ್ರಾಕರಿ ಐಟಮ್ಸ್ ನೋಡಿದ್ರೇ ಆಗಿ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಮನಸ್ಸನ್ನು ತೊಗೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ತೊಗೊಬಿಡ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ಗ್ಲಾಸ್ ಐಟಮ್ಸು ಮತ್ತು ಈ ಸೆರಾಮಿಕ್ ಐಟಮ್ಸ್ ಏನಾದರೂ ನೋಡಿದಾಗ ತುಂಬ ಜನ ನಿಮ್ಮ ಮಗ ಹೊಡೆದಾಕಲ್ವಾ ಅಂತ ಕೇಳ್ತಾರೆ. ಇಲ್ಲ, ಅವನು ಯಾವುದನ್ನು ಕೂಡ ಹೊಡೆದಾಕೋದಿಲ್ಲ. ಅವನಿಗೆ ಗೊತ್ತಾಗುತ್ತೆ ಇದು ಗ್ಲಾಸ್, ಇದು ಸೆರಾಮಿಕ್ ಅಂತ ಎಲ್ಲ ಗೊತ್ತಿರೋದ್ರಿಂದ ಅವ್ನು ಮುಂಚೆನೇ ಕೇಳಿಬಿಡ್ತಾನೆ ಇದು ಹೊಡೆದೋಗುತ್ತಾ ಅಂತ ಎಲ್ಲ ಹೇಳ್ಬಿಟ್ಟು. ಹಾಗಾಗಿ ಯಾವುದನ್ನು ಕೂಡ ಹೊಡೆದಾಕೋದು ಆ ರೀತಿಯೆಲ್ಲ ಏನೂ ಮಾಡಿಲ್ಲ. ಯಾವಾಗಲೂ ಒಂದು ಟೈಮು ಬೈ ಚಾನ್ಸ್ ಮಿಸ್ ಆಗಿಬಿಟ್ಟು ಒಂದು ವಾಸೇನೋ ಹೊಡೆದಾಕಿದ್ದ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಹೊಡೆದಾಕಿಲ್ಲ. ಅದನ್ನು ಕೂಡ ಬೇಕು ಅಂತ ಏನು ಹೊಡೆದಾಕಿರಲಿಲ್ಲ. ಬೈ ಚಾನ್ಸ್ ಮಿಸ್ ಆಗಿ ಅವ್ನ ಕೈ ತಾಗಿ ಬಿದ್ದು ಹೊಡೆದೋಗಿತ್ತು ಅಷ್ಟೇ. ಇನ್ನೂ ಒಂದೊಂದು ಟೈಮ್ ಕೆಲವೊಂದೊಂದು ವಿಚಾರಕ್ಕೆ ಏನಕ್ಕಾದ್ರೂ ನನ್ನ ಹತ್ರ ಜಗಳ ಮಾಡ್ತಾ ಇರ್ತಾನಲ್ಲ, ಅಂಥ ಟೈಮಲ್ಲಿ ಮಾತ್ರ ನನಗೆ ಹೇಳ್ತಾ ಇರ್ತಾನೆ ನಿಮ್ಮ ಗ್ಲಾಸ್ ಐಟಮ್ಸ್ನೆಲ್ಲ ತೆಗೆದು ಹೊಡೆದಾಕ್ತೀನಿ ನೋಡಿ ಅಂತ ಹೇಳ್ಬಿಟ್ಟು. ಬಟ್ ಕೋಪ ಮಾಡ್ಕೊಂಡಾಗ ಹೇಳ್ತಾನೆ ಅಷ್ಟೇ. ಅವನು ಇದುವರೆಗೂ ಯಾವುದನ್ನು ಕೂಡ ಹೊಡೆದಾಕಿಲ್ಲ. ಇನ್ನು ಅವನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟು ನನ್ನ ಮಗನಿಗೂ ಊಟ ತಿನ್ನಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅವನನ್ನು ಮಲಗಿಸ್ದೆ. ಡಿ ಮಾರ್ಟಿಗೆ ಗ್ರೋಸರಿ ತೊಗೊಬರ್ಲಿಕ್ಕೆ ಹೋದಾಗ ಅವ್ನು ಮುಂಚೆನೇ ಹೇಳಿರ್ತಾನೆ ನಮಗೆ, ನನ್ನನ್ನು ಕರ್ಕೊಂಡು ಹೋಗಬೇಕು, ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ಹೇಳಿಬಿಟ್ಟು. ಅವ್ನು ಹೇಳೋದು ಒಂದೇ ಕಾರಣ, ಅಲ್ಲಿ ಹೋದರೆ ಏನಾದರೂ ಒಂದು ಟಾಯ್ಸ್ ತೊಗೊಂಬರ್ಬೋದು ಅಂತ ಹೇಳಿಬಿಟ್ಟು. ಈ ಸರಿನೂ ಅಷ್ಟೇ ಹೋದಾಗ ಇದೊಂದು ಟಾಯ್ ತಗೊಂಡು ಬಂದವನೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಓಕೆ ಗೈಸ್, ಇದಾಗಿತ್ತು ನನ್ನ ಇಂದಿನ ಒಂದು ಪುಟ್ಟ ಲಾಗ್. ನಿಮಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.